ಪ್ರಜಾಪವ ಟಿವಿ ಸ್ಪೆಷಲ್ ರಿಪೋರ್ಟ್. ಮೈಸೂರಿನಲ್ಲಿ ರಾಜಶ್ರೀ ಜಯಂತಿಯ ಸಂಭ್ರಮ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಾಡಿನ ನಮನ. ನಾಡಿನ ಒಳಿತಿಗಾಗಿ ಪ್ರಾರ್ಥನೆ, ಅನ್ನ ಸಂತರ್ಪಣೆ. ನಮಸ್ಕಾರ, ಪ್ರಜಾಪವ ಟಿವಿ. ಇವತ್ತು ಜೂನ್ 4. ಆಧುನಿಕ ಕರ್ನಾಟಕದ ನಿರ್ಮಾತೃ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿ. ಮೈಸೂರಿನ ಅಧಿದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಇಂದು ನಾಲ್ವಡಿ ಮಹಾರಾಜರಿಗೆ ವಿಶೇಷ ಪೂಜೆ, ನಾಡಿನ ಒಳಿತಿಗಾಗಿ ಪ್ರಾರ್ಥನೆ, ಅನ್ನ ಸಂತರ್ಪಣೆ ಮೂಲಕ ಅರ್ಥಪೂರ್ಣವಾಗಿ ಜಯಂತಿ ಆಚರಿಸಲಾಯಿತು. ಪ್ರಜೆಗಳೇ ದೇವರು ಎಂದು ನಂಬಿ ಆಳಿದ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ 1902ರಿಂದ 1940ರ ತನಕ ಮೈಸೂರು ಸಂಸ್ಥಾನವನ್ನ ಸ್ವರ್ಣಯುಗಕ್ಕೆ ಕೊಂಡೊಯ್ದು ರಾಜಶ್ರೀ ಇಂದು ಅವರ 141ನೇ ಜಯಂತಿಯ ಪ್ರಯುಕ್ತ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಎಸ್ ಅಣೆಕಟ್ಟು, ಶಿವನ ಸಮುದ್ರ, ವಿದ್ಯುತ್ ಯೋಜನೆ, ಮೈಸೂರು ವಿಶ್ವವಿದ್ಯಾನಿಲಯ, ಉಚಿತ ಪ್ರಾಥಮಿಕ ಶಿಕ್ಷಣ, ಹೆಣ್ಣು ಮಕ್ಕಳ ಶಿಕ್ಷಣ, ಮೈಸೂರು ಬ್ಯಾಂಕ್, ಮೈಸೂರು ಸೋಪ್ ಫ್ಯಾಕ್ಟರಿ, ಹೀಗೆ ನೂರಾರು ಯೋಜನೆಗಳ ಮೂಲಕ ಆಧುನಿಕ ಮೈಸೂರನ್ನು ಕಟ್ಟಿದ ದೂರದೃಷ್ಟಿಯ ಮಹಾರಾಜ ನಾಲ್ವಡಿ ಇವರ ಕನಸಿನ ಕರ್ನಾಟಕ ಇನ್ನಷ್ಟು ಸಮೃದ್ಧವಾಗಲಿ, ನಾಡಿನ ಜನರಿಗೆ ಒಳಿತಾಗಲಿ ಎಂದು ಚಾಮುಂಡೇಶ್ವರಿ ತಾಯಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಪೂಜೆಯ ನಂತರ ಚಾಮುಂಡಿ ಬೆಟ್ಟದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿತು. ಅನ್ನದಾನವೇ ಮಹಾದಾನ ಎಂಬಂತೆ ನಾಲ್ವಡಿ ಅವರ ಸೇವಾ ತತ್ವವನ್ನೇ ಇಂದಿನ ಕಾರ್ಯಕ್ರಮ ಸಾರಿತು. ನೂರಾರು ಭಕ್ತರು, ಸ್ಥಳೀಯರು, ಪ್ರವಾಸಿಗರು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ನಾನು ಚಿಕ್ಕವನಿದ್ದಾಗ ನಾಲ್ವಡಿ ಮಹಾರಾಜರನ್ನು ನೋಡಿದ್ದೆ. ಅವರಂತಹ ರಾಜ ಮತ್ತೆ ಹುಟ್ಟೋಕೆ ಸಾಧ್ಯವೇ ಇಲ್ಲ. ಕೆಆರ್ಎಸ್ ಕಟ್ಟಿದ್ರು, ನಮಗೆ ವಿದ್ಯೆ ಕೊಟ್ರು, ಕೆಲಸ ಕೊಟ್ರು. ಇವತ್ತು ಚಾಮುಂಡಿ ತಾಯಿ ಮುಂದೆ ಅವರ ಹೆಸರು ಹೇಳಿ ಪೂಜೆ ಮಾಡಿದ್ದು ಕಣ್ಣಲ್ಲಿ ನೀರು ಬಂತು ಎಂದರು ಹಿರಿಯ ನಾಗರಿಕರು. ಅವರಿಗೆ ನಮ್ಮ ನಮನ. ಅಣೆಕಟ್ಟು ಕಟ್ಟಿದ ಕೈಗಳು, ದೀಪ ಬೆಳಗಿದ ಕನಸುಗಳು, ಶಿಕ್ಷಣದ ದಾರಿ ತೋರಿದ ಮನಸ್ಸು, ಇದೇ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಚಾಮುಂಡಿ ತಾಯಿಯ ಆಶೀರ್ವಾದದೊಂದಿಗೆ ನಾಡು ಕಟ್ಟಿದ ಆ ರಾಜಶ್ರೀಗೆ ಇಂದು ಚಾಮುಂಡಿ ಬೆಟ್ಟದಲ್ಲಿ ಪೂಜೆ, ಪ್ರಾರ್ಥನೆ, ಅನ್ನದಾನ. ಆಧುನಿಕ ಕರ್ನಾಟಕದ ಪಿತಾಮಹನಿಗೆ ಪ್ರಜಾಪವ ಟಿವಿ ಕಡೆಯಿಂದ ಭಕ್ತಿಪೂರ್ವಕ ಪ್ರಣಾಮಗಳು. ವರದಿ ಕಾಂತರಾಜು ಕೆ, ಪ್ರಜಾಪವ ಟಿವಿ, ಮೈಸೂರು.